ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸೆಲೆಬ್ರಿಟಿ ಟೈಟಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಕುತೂಹಲ ಇರುವಂತಹ ಒಂದು ಸಿನಿಮಾ. ಅದು ಕೂಡ ಕಿಚ್ಚ ಸುದೀಪ್ ಅವರ ಸಾಥ್ ಇದಕ್ಕೆ ಸಿಕ್ಕಿದೆ. ವೇದಿಕೆಯಲ್ಲಿ ನಿಂತಿದ್ರು, ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ರು, ನಿಮ್ಗೆ ಆಶೀರ್ವಾದ ಮಾಡಿದ್ರು. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಇಲ್ಲ, ಮೊದಲನೇ ಸಿನಿಮಾಗೇ ಇಷ್ಟು ದೊಡ್ಡ ಸ್ಟಾರ್ ಬಂದು ಆದರೆ ನಾವು ಮೊದಲು ಸುದೀಪ್ ಸರ್ನ ನೋಡಿದ್ರೆ ಸಾಕು, ಅವ್ರ ಹತ್ರ ಮಾತಾಡಿದ್ರೆ ಸಾಕು ಅನ್ನೋ ಆ ಥರದಲ್ಲಿ ಇದ್ದವ್ರಿಗೆ ಫಸ್ಟ್ ಸಿನಿಮಾನ ಅವರಿಂದ ಲಾಂಚ್ ಮಾಡಿಸ್ಕೊಂಡಿದ್ದು ತುಂಬ ಖುಷಿ ಅನಿಸುತ್ತೆ. ಯಾಕೆ ಸರ್, ಈಗ ನಮಗೆ ಗೊತ್ತಿರೋ ಪ್ರಕಾರ ಈವೆಂಟ್ ಎಲ್ಲ ಮಾಡಿಕೊಂಡು ಈವೆಂಟ್ ಇದರಲ್ಲೇ ತುಂಬ ಹೆಸರು ಮಾಡಿದವರು, ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಯಾಕೆ ಎಂಟ್ರಿ ಮಾಡಬೇಕು, ನನ್ನ ನಟ ಆಗಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ ಅಂತ ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋದಾದರೆ? ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ನಾನು ಏನಾಗಬೇಕು ಅಂತಂದರೆ ನಟ ಆಗಬೇಕು ಅನ್ನೋದೇ ಇದ್ದಿದ್ದು. ಅಂದರೆ ಜೀವನಕ್ಕೆ ಏನೋ ಮಾಡಬೇಕು, ಏನೋ ಬೇಕಲ್ಲ, ಅದಕ್ಕೋಸ್ಕರ ಈವೆಂಟ್ಸು ಬಿಸ್ನೆಸ್ಸು ಇದನ್ನು ಮಾಡ್ಕೊಂಡಿದ್ದು. ಬಟ್ ಫೈನಲಿ ನಮ್ಗೆ ಇದ್ದಿದ್ದು ಆ್ಯಂಬಿಷನ್ ಇದೇನೆ, ಸಿನಿಮಾ ಮಾಡಬೇಕು ಅಂತಲೇ ನಾನು ಚಿಕ್ಕ ವಯಸ್ಸಿಂದ ಕನಸಿದ್ದಿದ್ದು. ನಾನು ಪ್ರೊಫೆಷನ್ನಾಗಿ ಇದನ್ನು ತಗೋಬೇಕು ಅಂತಲೇ ಇದ್ದಿದ್ದು. ಬಟ್ ಜೀವನಕ್ಕೆ ಏನಾದ್ರು ಬೇಕಲ್ಲ, ಏನಾದ್ರು ಮಾಡಬೇಕಲ್ಲ, ಅದಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಫೈನಲಿ ಅಂದರೆ ಏನೇ ಮಾಡಿದ್ರು ನಾವು ಅದನ್ನು ಈ ಸಿನಿಮಾ ಮಾಡೋಕ್ಕೂ ದುಡ್ಡು ಬೇಕಲ್ಲ, ಸೊ ಅದಕ್ಕೆ ಏನಾದ್ರು ಬೇಕಲ್ಲ. ಸೊ ಇಷ್ಟು ದಿನ ಅದನ್ನು ಮಾಡಿಕೊಂಡು ದುಡ್ದು ಈಗ ಸಿನಿಮಾ ಮಾಡ್ತಾ ಇದ್ದೀವಿ ಅಷ್ಟೇ. ಸೂಪರ್ ಸರ್. ಹೇಗೆ ಕತೆ ಹೇಗೆ ಸಿಕ್ತು, ಏನಿದು ಸೆಲೆಬ್ರಿಟಿ ಅಂತ ಬಂದಾಗ ಯಾವ ಥರ ಕಥೆ ಇರುತ್ತೆ, ಇದನ್ನು ನೀವು ನಿಮ್ಮ ಕಡೆಯಿಂದ ಹೇಳೋದಾದರೆ? ನಂಗೆ ಗೊತ್ತಿರೋ ಪ್ರಕಾರ 70% ಅಷ್ಟು ಶೂಟಿಂಗ್ ಮುಗ್ದೋಗಿದೆ ಅಂತ. ಒಂದು ಹಾಡನ್ನು ನಾನು ಗಮನಿಸಿದೆ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಓವರ್ ಆಲ್ ಡೀಟೇಲ್ ಆಗಿ ಸೆಲೆಬ್ರಿಟಿಯ ಜರ್ನಿ ಬಗ್ಗೆ ಹೇಳ್ತಾ, ಈಗ ಆ 70% ಮುಗ್ದಿದೆ, ಅಲ್ಲಿಂದ ಇಲ್ಲಿವರೆಗೆ ಏನೇನು ಹೇಳ್ಕೋಬೇಕು ಅನ್ಸುತ್ತೆ, ದಯವಿಟ್ಟು ಶೇರ್ ಮಾಡಿ ಸರ್. ನಾವು ಮೊದಲು ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಆಗಿ ಒಂದು 3-4 ಸ್ಕ್ರಿಪ್ಟು ಚಾಯ್ಸ್ ಮಾಡಿದ್ವಿ. ಒಂದು 3-4 ಸ್ಕ್ರಿಪ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ವಿ. ಬಟ್ ಇದು ಸಿಂಗಲ್ ಲೈನ್ ಸ್ಟೋರಿ ಬಂದಾಗ ಇದು ಯಾಕೋ ತುಂಬ ಇವತ್ತಿನ ಟ್ರೆಂಡಿಗೆ ಚೆನ್ನಾಗಿ ಆ್ಯಪ್ಟ್ ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ ಅಂತ ಅನ್ನಿಸ್ತು. ಅಂದರೆ ಏನೋ ಹೊಸತನ ಇದೆ ಅಂತ ಅನ್ನಿಸ್ತು ಈ ಸ್ಕ್ರಿಪ್ಟಲ್ಲಿ. ಸೊ ಅದನ್ನು ಇಟ್ಕೊಂಡು 1 ಇಯರ್ ಪ್ರೀ ಪ್ರೊಡಕ್ಷನ್ ಮಾಡಿದ್ವಿ. ಅಂದರೆ ಸ್ಟೋರಿ ಕೆಲವು ಲೈನು ಎಲ್ಲೂ ಬೇರೆ ಸಿನಿಮಾಗಳು ಈ ಸೀನ್ ಇದೆ ಅಂತ ಅನ್ನಿಸ್ಬಾರ್ದು ಅನ್ನೋದಕ್ಕೆ ಪ್ರೀ ಪ್ರೊಡಕ್ಷನ್ ಕುಂತ್ಕೊಂಡು ಅದನ್ನು ತುಂಬ ವರ್ಕ್ ಮಾಡಿದ್ವಿ. ಡೈಲಾಗು ಇದೆಲ್ಲ ಮಾಡಿದ್ಮೇಲೆ ಲಾಸ್ಟ್ ಮೇ ಜೂನಿಂದ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ನ. ಇಲ್ಲಿವರೆಗೂ ಬಂದಿದೆ, 70% ಆಗಿದೆ. ನೋಡಬೇಕು ಮುಂದೆ ಇನ್ನು 30% ಇದೆ. ಇದು ಮುಗಿಸ್ಬಿಟ್ಟು ರಿಲೀಸಿಗೆ ಪ್ಲ್ಯಾನ್ ಮಾಡೋಣ. ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಒಬ್ಬ ಅಂದರೆ ಹೊಸಬ, ಏನೂ ಯಾವುದ್ರಲ್ಲೂ ಮಾಡಿಲ್ಲ, ಯಾವುದ್ರಲ್ಲೂ ಕಾಣಿಸ್ಕೊಂಡಿಲ್ಲ, ಏನಿಲ್ಲ. ಬಂದು ಹೋಗಿ ಕೇಳಿದಾಗ ನಮಗೂ ಭಯ ಇತ್ತು, ಕೇಳಿದ್ರೆ ಏನಂತಾರೋ ಅಂತ. ಅದರಲ್ಲೂ ಇಲ್ಲಿಂದ ಬೇರೆ ಕಡೆ 3.5 hour ಜರ್ನಿ ಮಾಡ್ಕೊಂಬಂದು ಲಾಂಚ್ ಮಾಡಬೇಕು ಅಂದರೆ ಏನಂತಾರೋ ಅನ್ನೋ ಭಯ ಇತ್ತು. ಕೇಳ್ಬಿಡೋಣ ಅಂತ ಕೇಳಿದ್ವಿ. ಬಟ್ ಅವರು ಯೋಚನೆನೂ ಕೂಡ ಮಾಡಲಿಲ್ಲ. ಒಂದೇ ಸರಿ ಆಯಿತು ಬರ್ತೀನಿ, ಈ ಡೇಟ್ ಮಾಡ್ಕೊಳ್ಳಿ, ನಾನು ಫ್ರೀ ಇದ್ದೀನಿ, ಬರ್ತೀನಿ ಅಂತ ಬಂದು ಮಾಡಿಕೊಟ್ರು. ತುಂಬ ಖುಷಿ ಆಯ್ತು. ಬಟ್ ಅಲ್ಲೂ ಅವ್ರಿಗೆ ಸಾಂಗ್ ಎಲ್ಲ ತೋರಿಸಿದ್ವಿ. ಅವರು ಅದೇ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದನ್ನಾಗೆ ಮುಂದುವರ್ಸ್ಕೊಳ್ಳಿ ಅಂತ ಹೇಳಿದ್ರು. ಕೆಲವು ಟಿಪ್ಸ್ಗಳು ಕೊಟ್ಟರು. ಅದೆಲ್ಲ ಅಂದರೆ ಹೇಗೆ ಮಾಡಬೇಕು, PR ಅಂದರೆ ಪಬ್ಲಿಸಿಟಿ ಕಡೆ ಕಾನ್ಸಂಟ್ರೇಟ್ ಮಾಡಿ, ಹೊಸೊಬ್ರು ಸಿನಿಮಾ ಯಾವ ಥರ ಮಾಡಬೇಕು ಏನು ಅಂತ ಹೇಳಿ ಕೆಲವು ಸಜೆಷನ್ಸ್ ಕೊಟ್ಟರು ಅಷ್ಟೇ. ನಿಮ್ಮ ಪತ್ನಿ ಸಪೋರ್ಟ್ ಹೇಗಿದೆ ಸರ್? ಇದೆ ಅವ್ರ ಸಪೋರ್ಟ್ ಇದೆ, ಅದಕ್ಕೆ ಇಷ್ಟು ಬರೋಕ್ಕಾಗಿರೋದಲ್ವ. ಇಲ್ಲ, ಅವ್ರಿಗೂ ಗೊತ್ತಿತ್ತು, ಮೊದಲಿಂದನೂ ಗೊತ್ತಿತ್ತು ಅವ್ರಿಗೆ ನನಗೆ ಈ ಇಂಟ್ರೆಸ್ಟ್ ಇದೆ ಅಂತ ಮೊದಲಿಂದ ಇತ್ತು. ಸೊ ಹಾಗಾಗಿ ಅವರೇನು ಅಬ್ಜೆಕ್ಷನ್ ಮಾಡಲಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ಅವರೇ ನಿಂತ್ಕೊಂಡು ಮಾಡ್ತಾ ಇದ್ದಾರಲ್ಲ. ಅಂದರೆ ಈಗ ರೊಮ್ಯಾನ್ಸ್ ಸೀನು, ಹಗ್ ಸೀನು, ಈ ಥರದ ಸೀನ್ಗಳಲ್ಲಿದ್ದಾಗ ಓಕೆ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ, ಅವೆಲ್ಲ ಒಪ್ಕೋತಾರೆ ಅಂತ, ಯಾವುದೇ ಜೆಲಸ್ ಇಲ್ಲದೆ. ಅದೇ ಸಿನಿಮಾ ಅಲ್ವಾ. ಇಲ್ಲ ಆ ಥರ ಏನಿಲ್ಲ, ಸಿನಿಮಾಗೋಸ್ಕರ ಏನು ಆ ಥರ ಇಲ್ಲ. ಬಟ್ ಏನು ನಮ್ಮದ್ರಲ್ಲಿ ತುಂಬ ಆ ಥರ ಏನು ಓವರಾಗೂ ಇಲ್ವಲ್ಲ. ಒಂದು ಸಿಂಪಲ್ ಲವ್ ಸ್ಟೋರಿ ಬಿಟ್ಟರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವರೆಲ್ಲ ಕುಂತಿದ್ರು ಪೂರ್ತಿ ಸ್ಟೋರಿಲಿ, ಸ್ಕ್ರೀನ್ ಪ್ಲೇ ಎಲ್ಲದರಲ್ಲೂ ಜೊತೆಲೇ ಕುಂತು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ನಿರ್ಮಾಪಕರ ಬಗ್ಗೆ ಹೇಳೋದಾದರೆ, ರಾಜಕಾರಣಿ ಎಂಟ್ರಿ ಕೊಟ್ಟಿದ್ದು ಅವರು, ಆಯ್ತಪ್ಪ ಈ ಕತೆಗೆ ನಾನು ಹಣ ಹಾಕ್ತೀನಿ ಅಂತಂದಿದ್ದು, ಅವರನ್ನು ಒಪ್ಪಿಸಿದ ರೀತಿ ಬಗ್ಗೆ ಹೇಳೋದಾದರೆ ಸರ್? ಅವ್ರಿಗೆ ಆ್ಯಕ್ಚುಲಿ ಸಿನಿಮಾ ಫೀಲ್ಡು ತುಂಬ ಹೊಸದು. ಅದೇ ನಾನು ಈ ಥರ ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದೆ. ಆವಾಗ ಏನು ಸಡನ್ನಾಗಿ ಇದೇನು ಈ ಥರ ಅಂತಂದರು. ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ಆಸೆ ಮಾಡಬೇಕು ಅಂತ, ನನಗೆ ರಿಸ್ಕ್ ಆಗಲ್ವಾ ಅಂತ ಕೇಳಿದ್ರು. ಇಲ್ಲ, ಏನೇ ರಿಸ್ಕ್ ಆದ್ರೂ ಇದು ಮತ್ತೆ ಟೈಮು
ಮುಂದೆ ಹೋದರೆ ಮಾಡೋಕ್ಕಾಗಲ್ಲಲ್ಲ, ಅದೊಂದು ಕೊರಗಿರುತ್ತೆ, ಇಲ್ಲ ಮಾಡಿಬಿಡ್ತೀನಿ ಅಣ್ಣ ಅಂತ ಅಂದೆ. ಸೊ ಅವಾಗ ಅವರೇ ಹೇಳಿದ್ರು, ಆಯಿತು ಹಾಗಾದರೆ ನಾನು ಸಾಥ್ ಕೊಡ್ತೀನಿ, ಏನಾದರೂ ಆಗಲಿ ಹೋಗಲಿ, ಅಟ್ಲೀಸ್ಟ್ ಲೈಫ್ ಒಂದು ಚೆನ್ನಾಗಾಯಿತು ಅಂದರೆ ನಿನಗೊಂದು ಲೈಫ್ ಆಗುತ್ತೆ, ಆಯಿತು ಮಾಡೋಣ ಅಂತ ಅವರೇ ಹೇಳಿದ್ರು. ತುಂಬ ಖುಷಿ ಆಯಿತು. ಅಂದರೆ ಇವತ್ತಿನ ಕಾಲದಲ್ಲೆಲ್ಲ ನೀವೇ ನೋಡ್ದಂಗೆ ಅವ್ರ ಮಕ್ಕಳಿಗೆ ಅವ್ರುಗಳಿಗೆ ಇನ್ವೆಸ್ಟ್ ಮಾಡಿಕೊಂಡು ಆ ಥರ ಇರ್ತಾರೆ. ಇನ್ನೊಬ್ಬ ಯಾರೋ ಮಿಡಲ್ ಕ್ಲಾಸ್ ಹುಡುಗ ಮಾಡ್ತಾ ಇದ್ದಾನೆ, ಅವ್ನಿಗೊಂದು ಒಳ್ಳೇದಾಗಲಿ ಅಂತ ಮನೋಭಾವ ಇದೆಯಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಓಕೆ.